ನಿವೃತ್ತಿ ಅನ್ನೋ ವಿಚಾರ ಹೇಳ್ತಾ ಇದ್ರಿ ಸರ್. ಈ ರಾಜಕಾರಣಿಗಳಿಗೆ ನಿವೃತ್ತಿ ಇಲ್ಲ. ಬಟ್ ಬಿಜೆಪಿಯಲ್ಲಿ ಒಂದಷ್ಟು ವರ್ಷಗಳ ಹಿಂದೆ ಆಡ್ವಾಣಿ ಅವ್ರನ್ನ ಅಥವಾ ಮುರಳಿ ಮನೋಹರ್ ಜೋಶಿ ಅವ್ರನ್ನ ಸೈಡ್‌ಲೈನ್ ಮಾಡಿದಾಗ ಆ ವಿಚಾರ ಬಂದಿತ್ತು. ನಿವೃತ್ತಿ ಅನ್ನೋ ವಿಚಾರ. ಇತ್ತೀಚೆಗೆ ಆರ್.ಎಸ್.ಎಸ್ ಮುಖ್ಯಸ್ಥರು ಮೋಹನ್ ಭಾಗವತ್ ಅವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ, 75 ವರ್ಷ ಆದ ನಂತರ ನಿವೃತ್ತಿ ಆಗಬೇಕು ಅಂತ ಹೇಳಿ. ನೀವು ಇದಕ್ಕೇನು ಹೇಳ್ತೀರಿ ಸರ್? ಖಂಡಿತವಾಗಿ ನಿವೃತ್ತಿ ಅನ್ನೋದೊಂದು ಇರಬೇಕು. ಒಂದು ವಯಸ್ಸಲ್ಲಿ ನಾನು ಮಾಡಿದ್ದೆಲ್ಲ ಮುಗೀತು ಅನ್ನುವಂಥ ಭಾವನೆ ವ್ಯಕ್ತಿಯಲ್ಲಿ ಇರಬೇಕು. ಇದಕ್ಕಿಂತ ಮುಂದಕ್ಕೆ ಹೋಗೋಕ್ಕೆ ಆಗಲ್ಲ ಅಂತ. ಆವಾಗ ಸ್ಟ್ಯಾಂಡರ್ಡ್ ಆಫ್ ವರ್ಕ್ ವಿಲ್ ಇಂಪ್ರೂವ್ ಅಂತ ಅನ್ನೋದು ನನ್ನ ವಿಚಾರ. ಯಾಕಂದರೆ ಆ ವಯಸ್ಸಲ್ಲಿ ಮತ್ತೆ ಹೆಚ್ಚಿನ ಕೆಲಸ ಮಾಡೋಕ್ಕೆ ಆಗಲ್ಲ. ಅದರ ನಂತರ ಯಾವುದೇ ಒಂದು ಏಜ್ ಫಿಕ್ಸ್ ಮಾಡಿ, ಇವಾಗ ಎಲ್ಲ ಹುದ್ದೆಗೂ ಏಜ್ ಫಿಕ್ಸ್ ಮಾಡಿದಾರಲ್ಲ. ಆರ್ಮಿ ಅವರಿಗೂ ರಿಟೈರ್ಮೆಂಟ್ಗೆ ಏಜ್ ಇದೆ, ಮಿಕ್ಕಿದವರಿಗೂ ರಿಟೈರ್ಮೆಂಟ್ ಏಜ್ ಇದೆ. ಎಲ್ಲ ಅದು ಖಾಸಗಿ ಸಂಸ್ಥೆಯಲ್ಲೂ ಇದೆ, ಸರ್ಕಾರಿ ಸಂಸ್ಥೆಯಲ್ಲೂ ಇದೆ. ಆದ್ದರಿಂದ ನಿವೃತ್ತಿ ಇರಬೇಕು. ಇಷ್ಟೇ ವರ್ಷ ಅಂತ ಮತ್ತೆ ಅವ್ರನ್ನ ಅಡ್ವೈಸರ್ ಆಗಿ ಮಾಡಿ, ಅಲ್ಲಿದ್ದವರು ಒಳ್ಳೆ ಕೆಲಸ ಮಾಡಿದ್ದವರನ್ನ ಮತ್ತೆ ಸಲಹೆಗಾರರಂತ ಇಟ್ಕೊಳ್ಳಿ. ಆದರೆ ಚುನಾವಣೆಗೆ ನಿಲ್ಲಬಾರ್ದು. ಚುನಾವಣೆ ಹುದ್ದೆ ನಂತರ ಬರುವಂಥ ಹುದ್ದೆಗಳಿಗೆ ಅವರು ಅನರ್ಹರಾಗಿರಬೇಕು. ನಿವೃತ್ತಿಗೆ ಇಷ್ಟು ವರ್ಷ ರಾಜಕಾರಣಿಗಳಿಗೆ ಅಂತ ಏನಾದ್ರು ಸಜೆಸ್ಟ್ ಮಾಡ್ತೀರಾ? ಅದು ಅವರಿಗೆ ಬಿಟ್ಟದ್ದು. ಯಾಕೆಂದ್ರೆ ಇವಾಗ ಮೋದಿ ನಿವೃತ್ತಿ ಆಗ್ತಾರಾ, ಪ್ರಧಾನಿ ಆಗಿರೋ ಮೋದಿ ಅಂತ ಬರ್ತಾ ಇದೆ. ಒಂದು ದಿವಸ ಆಗ್ಬೇಕಾಗ್ತದೆ. ಅದು ಯಾವುದಂತ ಡೇಟ್ ಫಿಕ್ಸ್ ಮಾಡುವುದು